ಹಾಯ್ ವೆಲ್ಕಮ್ ಟು ದ ಗಣೇಶ್ ಸೀರೀಸ್ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮೇನ್ ಗುರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು RCB ವರ್ಸಸ್ ಪಂಜಾಬ್. RCB ಅದು ಹೋಮ್ ಗ್ರೌಂಡ್ ಅಲ್ಲಿ ಮೇನ್ ಗುರು. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಇನ್ನೂ ಹೊಡಿಲೇಬೇಕು. ನಾನು ಎಲ್ಲ ಮ್ಯಾಚಲ್ಲಿ ಹೇಳ್ತಿರ್ತೀನಿ, ಇನ್ನೂ ಹೊಡಿಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. RCB ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಸಿಕ್ಕಾಪಟ್ಟೆ ವೀಕ್ ಅನ್ಬೋದು. ಯಾಕೆಂದ್ರೆ RCB ಬೆಂಗಳೂರು ಅಂದಾಗೆಲ್ಲ ಸಿಕ್ಕಾಪಟ್ಟೆ ಟಫ್ ಕೊಡಲ್ಲ, ಒನ್ ಸೈಡ್ ಮಾಡ್ಕೊಬಿಡ್ತಾರೆ ಆಪೋಸಿಟ್ ಇರೋರು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ RCB ಈ ಮ್ಯಾಚ್ ಅಟ್ಲೀಸ್ಟ್ ಗೆಲ್ಲಬೇಕು ಅನ್ಕೋತೀನಿ. ಒಟ್ನಲ್ಲಿ ಪಂಜಾಬ್ ಅಷ್ಟೇ ಈಸಿಯಾಗಿಲ್ಲ. ಒಟ್ನಲ್ಲಿ ಅವರು ಹೋದ ವರ್ಷ ಇದ್ದಂಗೆ ಈ ವರ್ಷ ಇಲ್ಲ, ಅವರು ಹೊಸ ನ್ಯೂ ಟೀಮ್ ಥರ ಕಾಣ್ತಿದ್ದಾರೆ. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ RCB ಅವರು ಒಟ್ನಲ್ಲಿ ಮೇನು ಇಲ್ಲಿ RCB ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಲ್ಲಿ ಕಾಣ್ತಾರೆ. ಇಲ್ಲ ಬ್ಯಾಟಿಂಗಲ್ಲಿ ಕ್ಲಿಕ್ ಆಗ್ತಾರೆ, ಇಲ್ಲ ಬೌಲಿಂಗಲ್ಲಿ ಕ್ಲಿಕ್ ಆಗ್ತಾರೆ. ಇವರು ಬೆಂಗಳೂರು ಅಂದಾಗೆಲ್ಲ ಸಿಕ್ಕಾಪಟ್ಟೆ ಇವರು ಬ್ಯಾಟಿಂಗಲ್ಲಿ ಕ್ಲಿಕ್ ಆದಾಗ, ಬೌಲಿಂಗಲ್ಲಿ ಕ್ಲಿಕ್ ಆದಾಗ, ಎರಡು ಕ್ಲಿಕ್ ಆದಾಗ ಸಿಕ್ಕಾಪಟ್ಟೆ ಕ್ಯಾಚ್ ಡ್ರಾಪ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಮ್ಯಾಚ್ಗಳಾಗಲಿ ಫೋರ್ಗಳಾಗಲಿ ಸುಮ್ಮನೆ ರನ್ಔಟ್ಗಳು ಮಾಡೋದಾಗಲಿ ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಒಟ್ನಲ್ಲಿ ರನ್ಔಟ್ ಮಿಸ್ ಮಾಡೋದಾಗಲಿ, ಒಂದೊಂದು ರನ್ ಕದಿಯಕ್ಕೆ ಹೋಗಿ ಇವರು ಸುಮ್ಮನೆ ರನ್ಔಟ್ ಆಗ್ತಾರೆ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಈಗ RCB ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ರಜತ್ ಪಡಿದಾರ್, ವಿರಾಟ್ ಕೊಹ್ಲಿ, ಶಾಲ್ಟು ಮತ್ತು ದೇವದತ್ ಪಡಿಕ್ಕಲ್ಲು. ಇಲ್ಲಿ ಮೇನ್ ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಕೃಣಾಲ್ ಪಾಂಡ್ಯನ ಈ ಸತಿ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿಸ್ತಾರೆ ಅನ್ಬೋದು. ಭುವನೇಶ್ ಕುಮಾರ್ ಆಗಲಿ, ಆಗಲಿ, ಯಶ್ ದಯಾಳ್ ಆಗಲಿ, ಒಟ್ನಲ್ಲಿ ಡೇವನ್ ಕಾನ್ವೆ ಆಗಲಿ, ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ನಲ್ಲಿ ಮೇನ್ ಗುರಿ ದೇವದತ್ ಪಡಿಕ್ಕಲ್ ಅಟ್ಲೀಸ್ಟ್ ಒಂದು ಕ್ಯಾಮೆ ಇನ್ನಿಂಗ್ಸ್ ಆಡಬೇಕು. ಅವರಿಂದನೇ ಮ್ಯಾಚು ಸಿಕ್ಕಾಬಿಟ್ಟೆ ಟರ್ನಿಂಗ್ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ವಿರಾಟ್ ಕೊಹ್ಲಿ ಏನಾದ್ರು ಔಟ್ ಆಗ್ಬಿಟ್ರೆ, ವಿರಾಟ್ ಕೊಹ್ಲಿ, ವಿಲ್ ಜಾಕ್ಸ್ ಔಟ್ ಆಗ್ಬಿಟ್ರೆ ಇವರು ಸಿಕ್ಕಾಬಿಟ್ಟೆ ಸ್ಟ್ರಗಲ್ ಪಡೋದಂತ ಖಚಿತ ಅನ್ಬೋದು. ಒಟ್ನಲ್ಲಿ RCB ಅವರು ಲಾಸ್ಟ್ವರೆಗೂ ಮ್ಯಾಚ್ನ ಬಿಟ್ಕೊಡೋದಿಲ್ಲ ಅನ್ಬೋದು. ಮೇನ್ ಗುರು ಟೋಟಲ್ ಆಗಿ RCB ಟೀಮಲ್ಲಿ ಇಷ್ಟು ಜನ ಇರ್ತಾರೆ. ಪಂಜಾಬ್ ಟೀಮಲ್ಲಿ ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಶ್ರೇಯಸ್ ಅಯ್ಯರು, ಇಲ್ಲಿ ಶಶಾಂಕ್ ಸಿಂಗು, ಪೃಥ್ವಿ ಸಿಂಗು. ಒಟ್ನಲ್ಲಿ ಮೇನು ಇಲ್ಲಿ ಮ್ಯಾಕ್ಸ್ವೆಲ್ ಒಂದೊಳ್ಳೆ ವಿಕೆಟ್ಗಳನ್ನ ತೆಗೆಯೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಅವರು ಬ್ಯಾಟಿಂಗಲ್ಲಿ ಆಡಲ್ಲ, ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಗೇಮ್ ಚೇಂಜಸ್ ಮಾಡೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಇಲ್ಲಿ ಹರ್ಷ ಸಿಂಗು ಪವರ್ ಪ್ಲೇಲಿ ತೆಗೆಯೋ ಚಾನ್ಸಸ್ ಸಿಕ್ಕಾಬಿಟ್ಟೆ ವಿಕೆಟ್ಗಳು. ಇಲ್ಲಿ ಚಾಲು ಹೋದ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು. ಈ ಮ್ಯಾಚಲ್ಲಿ ಹಂಗೆ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಒಟ್ನಲ್ಲಿ ಚಾಲು ಸಿಕ್ಕಾಪಟ್ಟೆ ಗೇಮ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ನಲ್ಲಿ ಲೋ ಸ್ಕೋರ್ ಹೈ ಸ್ಕೋರ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ. ಶ್ರೇಯಸ್ ಅಯ್ಯರ್ ಒಟ್ನಲ್ಲಿ ಒಂದೊಳ್ಳೆ ಕ್ಯಾಪ್ಟನ್ಸಿ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಇವರು ಟೋಟಲ್ ಆಗಿ ಆಡಿರೋದು ನೋಡೋದಾದ್ರೆ 33 ಮ್ಯಾಚಲ್ಲಿ ಬೆಂಗಳೂರವರು 16 ಮ್ಯಾಚ್ ಗೆದ್ದಿದ್ರೆ ಪಂಜಾಬ್ ಅವರು 17 ಮ್ಯಾಚ್ನ ಗೆದ್ದವರೆ. ಒಟ್ನಲ್ಲಿ ಇಲ್ಲೇ ನಿಮಗೆ ಗೊತ್ತಾಗ್ತಿದೆ ಬೆಂಗಳೂರವರು ಲಾಸ್ಟ್ವರೆಗೂ ಬಿಟ್ಕೊಡೋದಿಲ್ಲ ಅನ್ಕೊಂಡಿದ್ದೀನಿ. ಒಟ್ನಲ್ಲಿ ಮೇನ್ ಗುರು RCB ವರ್ಸಸ್ ಪಂಜಾಬ್ ಅಂದಾಗ ನನ್ನ ಪ್ರಕಾರ RCB ಗೆಲ್ಲ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಪಂಜಾಬ್ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಪಂಜಾಬ್ ಒಂದೊಳ್ಳೆ ಕಡಕ್ ಟೀಮ್ ಆಗಿ ಕಾಣ್ತಿದ್ದಾರೆ. ಒಟ್ನಲ್ಲಿ ಈಸಿಯಾಗಿ ಬಿಟ್ಕೊಡೋದಿಲ್ಲ ಪಂಜಾಬ್. ನನ್ನ ಪ್ರಕಾರ ಯಾರು ಟಾಸ್ ಗೆಲ್ತಾರೆ ಅವ್ರು ಮ್ಯಾಚ್ ಗೆಲ್ಲ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಇಲ್ಲಿ ಟಾಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿದೆ ಅನ್ಬೋದು ನನ್ನ ಪ್ರಕಾರ ಹೇಳೋದಾದ್ರೆ. ಒಟ್ನಲ್ಲಿ ಮೇನ್ ಗುರು ಈ ಪಂಜಾಬ್ ವರ್ಸಸ್ RCBಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್. ಅವರು ಹೋಮ್ ಗ್ರೌಂಡಲ್ಲಿ ಅಷ್ಟು ಚೆನ್ನಾಗಿಲ್ಲ ಅಂದರೆ ನನ್ನ ಪ್ರಕಾರ ಈ ಸತಿ ಬೆಂಗಳೂರು ಗೆಲ್ಲೋ ಚಾನ್ಸಸ್ ಗೆಲ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ಪಂಜಾಬ್ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಈ ಪ್ರಿಡಿಕ್ಷನ್ ನಿಮ್ಗೇನಾದ್ರು ಇಷ್ಟ ಇದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.